ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಶೇಷ ವಿಷಯ ಏನಪ್ಪಾ ಅಂದ್ರೆ, ಒಂದು ನಿಜವಾದ ನೈಜ ಘಟನೆಯನ್ನ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಡೆದದ್ದನ್ನು ತಿಳಿಸ್ತೇನೆ. ಮಾಟ ಮಂತ್ರದ ವಿಚಾರ ನೋಡಿ ವೀಕ್ಷಕರೇ. ಈ ಹಿಂದಿನ ವಾರ ಅಥವಾ ಅದರ ಹಿಂದಿನ ವಾರ ನಾನೊಂದು ಮಠದ ಬಗ್ಗೆ ತಿಳಿಸಿದ್ದೆ. ಅದು ಸಾವಳಗಿ ಮಠ ಅಂತ. ಸಾವಳಗಿ ಮಠ ಕಲಬುರಗಿ ಜಿಲ್ಲೆಯಲ್ಲಿದೆ. ಕಲಬುರಗಿಯಿಂದ ಇದು ಹೆಚ್ಚು ಕಡಿಮೆ ಒಂದು 10-15 ಕಿಲೋಮೀಟರ್ ದೂರದಲ್ಲಿದೆ. ಹಿರೇಸಾವಳಗಿ ಅಂತ ಗ್ರಾಮ. ಹಿರೇಸಾವಳಗಿ ಗ್ರಾಮದ ಹತ್ರ ಏನು ಕಲಬುರಗಿಯಿಂದ ಆಳಂದ ರೋಡಿಗೆ ಹೋಗುವಾಗ, ಆಳಂದ ಅಂದ್ರೆ ಒಂದು ತಾಲೂಕು ಅದು. ಯಾಕಂದ್ರೆ ನಾನು ವಿವರವಾಗಿ ಯಾಕೆ ತಿಳಿಸ್ತೀನಿ ಅಂದ್ರೆ, ಈ ಬೆಂಗಳೂರು ಸೈಡ್ ಮೈಸೂರು ಸೈಡ್ ಜನಕ್ಕೆ ಗೊತ್ತಿರಲ್ಲ, ಈ ದಕ್ಷಿಣ ಕರ್ನಾಟಕದ ಭಾಗದ ಜನರಿಗೆ. ಕಲಬುರಗಿಯಿಂದ ಆಳಂದ್ ಅಂತ ಒಂದು ತಾಲೂಕು ಬರುತ್ತೆ. ಆ ಊರಿಗೆ ಹೋಗುವ ದಾರಿಯಲ್ಲಿ ಮೊದಲೇ ರಿಂಗ್ ರೋಡ್ ಪಕ್ಕನೆ ಒಂದು ಕಟ್ಟು ತಗೊಂಡ್ರೆ, ನಿಮಗೆ ತಿರುವು ತಗೊಂಡ್ರೆ ಅಲ್ಲಿ ಈ ಹಿರೇಸಾವಳಗಿ ಗ್ರಾಮ ಇದೆ. ದೂರ ಏನಿಲ್ಲ, ಕಲಬುರಗಿಯ ಔಟ್ಸ್ಕಟ್ಸ್ ಅಲ್ಲೇ ಇದೆ, ಹೊರವಲಯದಲ್ಲಿ. ವಿಶೇಷತೆ ಏನಪ್ಪಾ ಅಂದ್ರೆ, ಅಲ್ಲಿ ಇರುವ ಶ್ರೀಗಳು, ಸ್ವಾಮಿಗಳು ಈ ಮಾಟ ಮಂತ್ರ ನಿವಾರಣೆಗೆ ಅತ್ಯಂತ ವಿಶೇಷ ಶಕ್ತಿಯನ್ನ ಹೊಂದಿದ್ದಾರೆ. ಸತ್ಯ ಘಟನೆಯೊಂದನ್ನ ತಿಳಿಸ್ತಾ ಇದ್ದೇನೆ. ತುಂಬಾ ಒಳ್ಳೆ ವಿಚಾರ, ಒಳ್ಳೆ ಘಟನೆ. ಏನಪ್ಪಾ ಅಂದ್ರೆ, ಆಂಧ್ರ ಮೂಲದ ವ್ಯಕ್ತಿ ಒಬ್ರು, ಆಂಧ್ರದ ಮೂಲದ ವ್ಯಕ್ತಿ, ಅವರಿಗೆ ಮಾಟ ಮಂತ್ರ ಪ್ರಯೋಗ ಆಗಿ, ವಾಮಾಚಾರ ಆಗಿ ಸಾಕಷ್ಟು ತೊಂದರೆ ಸಿಕ್ಕಿರ್ತಾರೆ. ಮಧ್ಯ ವಯಸ್ಕ, ಅವರಿಗೆ ಅಡ್ಡಾಡಲಿಕ್ಕೂ ಕೂಡ ಸ್ವಲ್ಪ ತೊಂದರೆ. ಆ ಲೆವೆಲ್ಗೆ ಮಾಟ ಮಂತ್ರ ಆಗ್ಬಿಟ್ರು. ಕೆಲ್ಸನೂ ಉದ್ಯೋಗನೂ ಮಾಡಕ್ಕಾಗಲ್ಲ, ಈ ಕಡೆ ಮನೆಯನ್ನೂ ನೋಡ್ಕೊಳಕ್ಕಾಗಲ್ಲ, ಹೊರಗೆ ಅಡ್ಡಾಡ್ಲಿಕ್ಕೆ ತೊಂದರೆ ಆದ್ಮೇಲೆ ಇನ್ನೇನ್ ಮಾಡ್ತಾರೆ ಅಲ್ವಾ? ಆ ರೀತಿ ಒಂದು ಸ್ಥಿತಿಯಲ್ಲಿದ್ದ ವ್ಯಕ್ತಿ ಸಾಕಷ್ಟು ಕಡೆ ಅಡ್ಡಾಡಿರ್ತಾರೆ ಆಂಧ್ರ ಮತ್ತು ಕರ್ನಾಟಕದಲ್ಲಿ. ಅವರಿಗೆ ಏನ್ ತೊಂದರೆ ನಿವಾರಣೆ ಆಗಿರಲ್ಲ. ಆದ್ರೆ ಯಾರೋ ಒಬ್ರು ತಿಳಿಸ್ತಾರೆ, ಸಾವಳಗಿ ಮಠಕ್ಕೆ ಹೋಗಿ ಒಳ್ಳೇದಾಗ್ತದೆ ಅಂತ. ಸಾವಳಗಿ ಮಠಕ್ಕೆ ಬರ್ತಾರೆ ಶ್ರೀಗಳ ಹತ್ರ. ಸ್ವಾಮಿಗಳು ಭಗವಂತ ಅದ್ವಿತೀಯ ಶಕ್ತಿಯನ್ನು ಕೊಟ್ಟಿದ್ದಾನೆ ಸ್ವಾಮಿಗಳಿಗೆ. ಅವರ ಸೇವೆ ಕರ್ನಾಟಕಕ್ಕೆ ಯಾರ್ಯಾರು ತೊಂದರೆ ಸಿಕ್ಕಿದ್ದಾರೆ ಈ ಈ ಪ್ರಪಂಚದಲ್ಲಿ, ಅವರಿಗೆ ಅವರ ಸೇವೆ ಸಿಗಲಿ. ನಾನು ಯಾಕಪ್ಪ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಅಂದ್ರೆ, ನೋಡಿ, ಸಾಕಷ್ಟಲ್ಲಿ ಹೋಗ್ತೀರಾ ಮಾಂತ್ರಿಕರ ಹತ್ರ, ಶಾಸ್ತ್ರಿಗಳ ಹತ್ರ, ಸುಮ್ಮನೆ ದುಡ್ಡು ಕಳ್ಕೊಂಡ್ಬಿಡ್ತೀರಾ. ನಾನು ಇಲ್ಲಿ ಯಾವುದು ಒಳ್ಳೆಯದಿದೆ, ಯಾವುದು ಒಳ್ಳೆಯವರಿದ್ದಾರೆ ಅವರನ್ನು ಮಾತ್ರ, ಸಜ್ಜನರ ವಿಶ್ಲೇಷಣೆ ಮಾತ್ರ ಮಾಡ್ತಾ ಇದ್ದೇನೆ. ಅವರ ವಿಶೇಷತೆಯನ್ನು ಮಾತ್ರ ತಿಳಿಸ್ತಾ ಇದ್ದೇನೆ. ನನಗ್ ಗೊತ್ತಿದೆ ಮತ್ತೊಬ್ಬರ ದುಡ್ಡನ್ನ ಹಾಳು ಮಾಡಬಾರದು ಅಂತ. ಅದಕ್ಕಾಗಿ ನಾನು ವಿಶೇಷ ವ್ಯಕ್ತಿಗಳ ಬಗ್ಗೆ ತಿಳಿಸ್ತೇನೆ, ತುಂಬಾ ಸಜ್ಜನರ ಬಗ್ಗೆ ತಿಳಿಸ್ತೇನೆ. ಈ ಶ್ರೀಗಳು, ಸಾವಳಗಿ ಮಠದ ಶ್ರೀಗಳೇನಿದ್ದಾರೆ ಸ್ವಾಮಿಗಳು, ತುಂಬಾ ಅದ್ಭುತ ವ್ಯಕ್ತಿತ್ವ, ತುಂಬಾ ಶಕ್ತಿಯನ್ನು ಹೊಂದಿದ್ದಾರೆ. ನಿಮಗೆ ಅಷ್ಟೇನು ಖರ್ಚು ಕೂಡ ಬರೋದಿಲ್ಲ. ಆ ಆಂಧ್ರದ ಮೂಲದ ವ್ಯಕ್ತಿ ಶ್ರೀಗಳ ಹತ್ರ ಬರ್ತಾರೆ, ಸ್ವಾಮಿಗಳ ಹತ್ರ. ಅವ್ರು ಹೇಳ್ತಾರೆ, ಶ್ರೀಗಳು, ನಾ ಹಿಂದೆ ವಿಡಿಯೋದಲ್ಲಿ ಬಿಟ್ಟಿದ್ದೆ, ಯಾರಿಗೂ ತುಂಬಾ ಮಾಟ ಮಂತ್ರ ಆಗಿದೆ, ಅವರು ಮಠದಲ್ಲಿಯೇ ಉಳಿದುಕೊಳ್ಳಿಕ್ಕೆ ಸ್ವಾಮಿಗಳು ತಿಳಿಸ್ತಾರೆ. ಆ ವ್ಯಕ್ತಿ, ಆಂಧ್ರದ ಮೂಲದ ವ್ಯಕ್ತಿ, ಯಾರಿಗೆ ಅಡ್ಡಾಡಕ್ ಬರ್ತಾ ಇರ್ಲಿಲ್ವೋ, ಆ ಲೆವೆಲ್ ಮಾಟ ಮಂತ್ರ ಆಗಿತ್ತು. ಅವ್ರಿಗೆ ಅಡ್ಡಾಡ್ಲಿಕ್ಕೂ ಕೂಡ ಒಬ್ರು ಸಪೋರ್ಟ್ ಮಾಡ್ಬೇಕಾಗಿತ್ತು. ಆ ಲೆವೆಲ್ ಮಾಟ ಮಂತ್ರ ಆಗಿದ್ದ ವ್ಯಕ್ತಿಯನ್ನ ಆ ಮಠದಲ್ಲೇ ಉಳಿಸ್ಕೊಂತಾರೆ. ಈಗ ಹತ್ತತ್ರ ಒಂದು 15 ದಿನ, ಒಂದು ತಿಂಗಳು ಕಳೆದಿರ್ಬೋದು. ಆ ವ್ಯಕ್ತಿ ಈಗ ಒಬ್ಬರೇ ಅಡ್ಡಾಡ್ತಾ ಇದ್ದಾರೆ. ತುಂಬಾ ಖುಷಿಯ ವಿಚಾರ. ಶಕ್ತಿ ಬಂದಿದೆ ಅವರ ದೇಹದಲ್ಲಿ, ಮಾಟ ಮಂತ್ರ ನಿವಾರಣೆ ಆಗಿದೆ, ಆಗ್ತಾ ಇದೆ. ನೋಡಿ, ತುಂಬಾ ವಿಶೇಷ ವಿಷಯ. ಇದೊಂದೇ ಅಲ್ಲ, ಹಿಂದೆಯೂ ಕೂಡ ಈ ಮಠದ ಬಗ್ಗೆ ಯಾಕಷ್ಟು ಅಭಿಮಾನದಿಂದ ಹೇಳ್ತೇನೆ ಅಂದ್ರೆ, ಹಿಂದೆಯೂ ಕೂಡ ನನಗೆ ಪರಿಚಯದವರದೇ ಒಬ್ರು ಸಾಕಷ್ಟು ಉತ್ತರ ಭಾರತಕ್ಕೂ ಹೋಗಿ ಮಾಟ ಮಂತ್ರ ನಿವಾರಣೆಗೆ ಅಘೋರಿಗಳ ಹತ್ರ ಹೋಗಿ ಕೂಡ ಟ್ರೈ ಮಾಡಿದ್ರು, ಆಗಿರ್ಲಿಲ್ಲ.
ಕಟ್ಟ ಕಡೆಗೆ ಈ ಸಾವಳಗಿ ಮಠದಲ್ಲಿ ಆ ವ್ಯಕ್ತಿಯನ್ನ ಬಿಟ್ಟು ಬಂದ್ರು. ನೋಡಿ, ಆ ವ್ಯಕ್ತಿ ಈಗ ತುಂಬಾ ಆರಾಮಾಗಿದ್ದಾನೆ, ದುಡಿತಾ ಇದ್ದಾನೆ, ತುಂಬಾ ನೆಮ್ಮದಿಯಾಗಿದ್ದಾನೆ. ಆ ಲೆವೆಲ್ ಮಾಟ ಮಂತ್ರ ಆಗಿತ್ತು. ಏನಪ್ಪ ಇವನಿಗೆ ಮಾನಸಿಕ ತೊಂದರೆ ಆಗ್ಬಿಟ್ಟಿದೆಯಾ ಅನ್ನೋ ಲೆವೆಲ್ಗೆ ಮಾಟ ಮಂತ್ರ ಮಾಡಿದ್ರು. ಇದು ನಿಜವಾದ ವಿಷಯಗಳು, ನಾನು ನೋಡಿರುವ ವಿಷಯಗಳು, ಕೇಳಿರುವ ವಿಷಯ ಅಲ್ಲ, ನೋಡಿರುವ ವಿಷಯ. ಆದ್ದರಿಂದ ನೋಡಿ, ನಾನು ಸುಳ್ಳು ಹೇಳಿ ಏನು ಸಂಪಾದನೆ ಮಾಡ್ಬೇಕಾಗಿಲ್ಲ. ನಾನು ಸುಳ್ಳು ಹೇಳಿ ಏನು ಸಂಪಾದನೆ ಮಾಡ್ಬೇಕಾಗಿಲ್ಲ. ನೋಡಿ, ಸಾವಳಗಿ ಮಠಕ್ಕೆ ನೀವು ಹೋದ್ರೆ, ಭೇಟಿ ಕೊಟ್ರೆ, ಯಾರು ಅತ್ಯಂತ ತೊಂದರೆಯಲ್ಲಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೇನೆ. ನನಗೆ ಕಾಲ್ ಮಾಡಿದ್ದಾರೆ. ದೊಡ್ಡ ಪೊಸಿಷನ್ ಇದ್ದವರು, ಕೆಲಸಕ್ಕೂ ಹೋಗಲಾರದಲೆ, ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥವ್ರು, ಕೆಲ್ಸಕ್ಕೂ ಹೋಗ್ಲಾರ್ದಲೆ, ಮನೆಯಲ್ಲಿ ಅಡ್ಡಾಡ್ಲಿಕ್ಕೂ ಆಗಲ್ಲ, ಆ ರೀತಿ ತೊಂದರೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ನಾನು ಹೇಳಿದ್ದೇನೆ, ದಯವಿಟ್ಟು ಸಾವಳಗಿ ಮಠಕ್ಕೆ ಹೋಗಿ ಅಂತ. ಆ ಮಠಕ್ಕೆ ಹೋದ್ರೆ ನನಗೇನಾದ್ರೂ ಸಿಗುತ್ತಾ? ಯೋಚನೆ ಮಾಡಿ. ಏನು ಸಿಗಲ್ಲ ತಾನೆ. ಅಂದ್ರೆ ನಾನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ತಾನೆ. ಆ ಕಾರಣ ನಿಮಗೆ ಒಳಿತಾಗಲಿ ಅಂತ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಯಾರಿಗಾದ್ರೂ ಅತೀ ಮಾಟ ಮಂತ್ರ ಆಗ್ಬಿಟ್ಟಿದೆ, ಅಪ್ಪ ನಮ್ ಕೈ ದುಡ್ಡು ಖರ್ಚು ಮಾಡಕ್ಕಾಗಲ್ಲ, ಶಾಸ್ತ್ರಿಗಳಿಗೆ ಕೊಡಕ್ ಆಗ್ತಾ ಇಲ್ಲ, ಮಾಂತ್ರಿಕರ ಹತ್ರ ಹೋಗಿ ಸಾಕಾಗ್ಬಿಟ್ಟಿದೆ, ಸಾಕಷ್ಟು ಖರ್ಚು ಮಾಡಿದ್ದೇವೆ. ನೋಡಿ, ಲಕ್ಷಗಟ್ಲೆ ಖರ್ಚು ಮಾಡಿದ್ದಾರೆ. ನನ್ನ ಹತ್ರ ಫೋನ್ ಮಾಡ್ತಾರಲ್ಲ, ಲಕ್ಷಗಟ್ಲೆ ಖರ್ಚು ಮಾಡಿಬಿಟ್ಟಿದ್ದೀವಿ ಗುರುಗಳೇ, ಇನ್ನು ನಮ್ ಕೈಲಿ ಆಗ್ತಾ ಇಲ್ಲ ಅಂತ. ನಾನು ಸಾಕಷ್ಟು ರಿಸರ್ಚ್ ಮಾಡಿದ್ದೇನೆ ವೀಕ್ಷಕರೇ. ಮಂದಿರಗಳಿಗೆ ಹೋಗಿ ಶಿವಲಿಂಗದ ಮುಂದೆ ಸುಮ್ಮನೆ ಕುಂತ್ರೆ ಸಾಕು, ನಿಮ್ಮ ಮಾಟ ಮಂತ್ರ ತಗ್ಗುತ್ತೆ. ಆ ರೀತಿ ರಿಸರ್ಚ್ ಮಾಡಿದ್ದೇನೆ. ಯಾವ ಮಂತ್ರಗಳನ್ನು ಧ್ಯಾನಿಸಿದರೆ ಮಾಟ ಮಂತ್ರ ಶಕ್ತಿಗಳು, ಏನು ಆತ್ಮಗಳು ಹೆದರ್ತವೆ ಅಂತ ಗೊತ್ತಿದೆ, ಅಷ್ಟು ರಿಸರ್ಚ್ ಮಾಡಿದ್ದೇನೆ. ಗುರುಗಳ ಆಶೀರ್ವಾದ, ಗುರುಗಳೇ ಹೇಳ್ಕೊಟ್ಟಿದ್ದಾರೆ. ನಮ್ಮ ಶ್ರೀ ಭೀಮಯ್ಯ ತಾತ ಗುರುಗಳು, ತೆಲಂಗಾಣದವರು. ಮತ್ತೆ ಹೇಳ್ತೇನೆ, ಗುರುಗಳಿಗೆ ವಂದನೆ. ಅದಕ್ಕಾಗಿ ನಾನು ಏನಪ್ಪಾ, ಅತ್ಯಂತ ಅಭಿಮಾನದಿಂದ ಸಾವಳಗಿ ಮಠಕ್ಕೆ ನೋಡಿ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದ್ರೆ ಈ ಮಾಟ ಮಂತ್ರ ತೊಂದರೆಯನ್ನು ತಪ್ಪಿಸೋದು ಅಷ್ಟು ಸುಲಭದ ವಿಷಯವಲ್ಲ, ನಿಮಗೂ ಕೂಡ ಗೊತ್ತಿರಬಹುದು. ಇನ್ನಾಗಲ್ಲ ಅಂದ್ರೆ ದಯವಿಟ್ಟು ಒಮ್ಮೆ ಸಾವಳಗಿ ಮಠಕ್ಕೆ ಭೇಟಿ ಕೊಡಿ. ಗುರುಗಳು ಆಗುತ್ತೆ ಅಂದ್ರೆ ಆಗುತ್ತೆ, ಅಕಸ್ಮಾತ್ ಆಗಲ್ಲ ಅಂತ ಭಗವಂತನ ಅನುಗ್ರಹ ಇಲ್ಲ ಅಂತ ಇದ್ರೆ ತಿಳಿಸ್ತಾರೆ. ಬೇಕಾದ್ರೆ ನಿಮಗೆ ಅಷ್ಟೇನು ಖರ್ಚು ಕೂಡ ಬರೋದಿಲ್ಲ. ಸುಮ್ಮನೆ ತೊಂದರೆಗೆ ಒಳಪಡ ಬದಲು ನೀವು ಈ ಪ್ರಯತ್ನವನ್ನ ಪಡಬಹುದು. ನೋಡಿ, ಆಂಧ್ರ ಮೂಲದ ವ್ಯಕ್ತಿ ಬಂದಿದ್ರು, ಈಗ ಆರಾಮಾಗಿದ್ದಾರೆ. ಈ ಕ್ಷಣದಲ್ಲಿ ನೀವು ಹೋದ್ರೆ ಅಲ್ಲಿ ನೋಡ್ಲೂಬಹುದು ಆ ವ್ಯಕ್ತಿಯನ್ನು. ನಾನೇ ಒಂದು ವಿಶೇಷ ನಿದರ್ಶನವನ್ನು ಕಂಡಿದ್ದೇನೆ. ಒಬ್ಬ ವ್ಯಕ್ತಿ ತುಂಬಾ ತೊಂದರೆಯಲ್ಲಿದ್ರು, ಅವರು ಕೂಡ ಆ ಮಠದಲ್ಲಿ ಉಳ್ಕೊಂಡು, ನೋಡಿ ಆ ಮಠದಲ್ಲಿ ಏನು ಶಿವನಿಗೆ ಅಭಿಷೇಕ ಮಾಡಿರ್ತಾರೆ, ಆ ತೀರ್ಥದಿಂದಲೇ ಈ ಮಾಟ ಮಂತ್ರಕ್ಕೆ ಬಾಧಿತನಾದ ವ್ಯಕ್ತಿಗೆ ಸ್ನಾನ ಮಾಡಿಸ್ತಾರೆ. ತುಂಬಾ ವಿಶೇಷ ವಿಷಯ. ನನ್ನ ಗುರುಗಳು ಏನಿದ್ರಲ್ಲ ತೆಲಂಗಾಣದಲ್ಲಿ ಲೋಂಕ ಆಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ, ಅಲ್ಲಿಯೂ ಕೂಡ ಹಾಗೆ ಶಿವಾಲಯದಲ್ಲಿ ಅಭಿಷೇಕ ಮಾಡಿದ ನೀರು ಹೊಂಡದಲ್ಲಿ ಬರ್ತಾ ಇತ್ತು. ಆಂಜನೇಯ ಸ್ವಾಮಿಗೆ ಮಾಡಿದ ಏನು ಅಭಿಷೇಕದ ತೀರ್ಥ ನೀರು, ಅದು ಕೂಡ ಹೊಂಡಕ್ಕೆ ಬರ್ತಾ ಇತ್ತು, ಪಕ್ಕದ ಹೊಂಡಕ್ಕೆ. ಅಲ್ಲಿ ಸ್ನಾನ ಮಾಡಿದ್ದಾರೆ. ಅಂದ್ರೆ ಅಭಿಷೇಕ ನೀರಿನಲ್ಲೇ ಸ್ನಾನ ಮಾಡಿದ ರೀತಿ ಆಗ್ತಾ ಇತ್ತು. ಅದೇ ರೀತಿ ಇಲ್ಲೂ ಕೂಡ ಮಾಡ್ತಾರೆ. ಸಾವಳಗಿ ಮಠದಲ್ಲಿ ಶಿವನಿಗೆ ಅಭಿಷೇಕ ಮಾಡಿದ ತೀರ್ಥದಲ್ಲಿ ನಿಮಗೆ ಸ್ನಾನ ಮಾಡಿಸ್ತಾರೆ. ಯಾರು ಮಾಟ ಮಂತ್ರಕ್ಕೆ ಒಳಪಟ್ಟಿದ್ದಾರೆ, ನಿಜಕ್ಕೂ ಒಳಗಿರುವ ಆತ್ಮಗಳಿಗೆ ತಡ್ಕೊಳಕ್ಕಾಗಲ್ಲ. ನನಗೆ ಗೊತ್ತು, ಮತ್ತೆ ಹೇಳ್ತೇನೆ, ನಾನು ನನ್ನ ಗುರುಗಳಿದ್ದ ಕ್ಷೇತ್ರ ಲೋಂಕಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ 11 ದಿನಗಳ ಕಾಲ ತಂಗಿದ್ದೆ. ಗುರುಗಳು ಆಗ ನನಗೆ ಆಶೀರ್ವಾದ ಮಾಡಿ ಮಂತ್ರಗಳನ್ನು ಹೇಳಿಕೊಟ್ಟರು, ವಿಶಿಷ್ಟ ಮಂತ್ರಗಳು. ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಸಿಗಲ್ಲ ಅಂತ ಮಂತ್ರಗಳನ್ನ ಹೇಳ್ಕೊಟ್ರು. ಶಕ್ತಿಯನ್ನು ಕೂಡ ಅವರೇ ಆಶೀರ್ವಾದ ಮಾಡಿ ಕೊಟ್ಟಿದ್ದು ಹೊರತು ನಾನು ಕಲಿತದ್ದಲ್ಲ, ನಾನು ವಿದ್ಯೆಯನ್ನು ಕಲಿತದ್ದಲ್ಲ, ಅವರು ಧಾರೆ ಎರೆದದ್ದು. ಅದಕ್ಕಾಗಿ ನೋಡಿ,
ವಿಶಿಷ್ಟ ಕ್ಷೇತ್ರಗಳನ್ನು ತಿಳಿಸ್ತೇನೆ. ನಿಮಗೆ ಖರ್ಚು ಕೂಡ ಬರೋದಿಲ್ಲ. ನಿಮ್ಮ ತೊಂದರೆಯಿಂದ ನೀವು ಹೊರಬರಬೇಕಂದ್ರೆ ಒಮ್ಮೆ ಪ್ರಯತ್ನ ಪಡಿ. ನಿಮಗೇನಾದ್ರೂ ಮಾಹಿತಿ, ಹೆಚ್ಚಿನ ಮಾಹಿತಿ ಬೇಕಾತು ಅಂದ್ರೆ ನಮಗೆ ಕರೆ ಮಾಡಿ. ಡಿಸ್ಪ್ಲೇ ಮಾಡಿದ್ದೇವೆ ನಂಬರ್ ಅನ್ನ. ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ಯಾರ್ಯಾರು ತೊಂದರೆಗಿದ್ದೀರಾ, ಯಾವ ರೀತಿ ತೊಂದರೆ ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಮಾಟ ಮಂತ್ರ ವಾಮಾಚಾರ ನಿವಾರಣೆಗೆ ವಿಶೇಷ ರಿಸರ್ಚ್ ಮಾಡಿದ್ದೇವೆ. ಮಂತ್ರಗಳ ಮುಖೇನ, ಮಂದಿರಗಳ ದರ್ಶನ ಮುಖೇನ ಹೇಗೆ ಶಕ್ತಿ ಪಡ್ಕೋಬಹುದು, ಹೇಗೆ ನಿಮ್ಮೊಳಗಿರೋ ದುಷ್ಟ ಶಕ್ತಿಯನ್ನು ಹೊರ ಓಡಿಸಬಹುದು ಅಂತ ತಿಳಿಸ್ತೇವೆ. ಸಲಹೆಯನ್ನು ನೀಡುತ್ತೇವೆ. ಕರೆ ಮಾಡಬಹುದು. ಶುಭವಾಗಲಿ.